ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ H16 ನ್ಯೂಸ್ಗೆ ಸ್ವಾಗತ. ನಾನು ಅಶೋಕ್ ಜೋತವರ್. ಇಂದಿನ ಒಂದು ಕಂಡಿದ್ದು ಕಂಡ ಹಾಗೆ ಸಂಚಿಕೆಯಲ್ಲಿ ಏನ್ ಮಾತಾಡಬೇಕು, ವಿಷಯದ ಚೌಕಟ್ಟೇನು ನೋಡ್ಕೊಂಡು ಬರೋಣ ಬನ್ನಿ. ಕೈಗೆ ಪೆನ್ನು ಕೊಡ್ರಿ ಅಂದ್ರೆ ಲಾಠಿ ಕೊಡ್ತಾರ. RSS ವಿರುದ್ಧ ಹರಿಹಾಯ್ದ ಖರ್ಗೆ. ಸಂಘಕ್ಕೆ ದುಡ್ಡಿನ ಮೂಲ ಏನು? RSS ವಿರುದ್ಧ ಮಾತಾಡಿ ರಾಷ್ಟ್ರೀಯ ನಾಯಕತ್ವ ಪಡೆದ ಖರ್ಗೆ. ಪ್ರಿಯಾಂಕ್ ವಿರುದ್ಧ ಸಂಘದ ನಡೆ ಏನು? ನಿಜಕ್ಕೂ RSS ಎದುರು ಇನ್ನೊಂದು ಸಂಘ ಬೇಕಾ? RSS ಇಲ್ಲದ ದೇಶ ಏನಾಗುತ್ತೆ? ರಿಜಿಸ್ಟ್ರೇಷನ್ ಇಲ್ಲದ ಸಂಘಕ್ಕೆ ಆಸ್ತಿ ಮಾಡುವ ಪರವಾನಗಿ ನೀಡಿದವರು ಯಾರು? RSS ಕೆಣಕಿ ತಪ್ಪು ಮಾಡುತ್ತಿದ್ದಾರ ಖರ್ಗೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಒಂದು ವಿಷಯದ ಚೌಕಟ್ಟು ಏನು ಅಂತ ಹೇಳಿ ನಿರ್ಣಯ ಆಯಿತು. ಸೊ ಇವಾಗ ಈ ಒಂದು ವಿಷಯದ ಕುರಿತು ಚರ್ಚೆಯನ್ನ ಮಾಡೋದಕ್ಕೆ ನಮ್ಮ ಚಾನೆಲ್ನ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಸ್ ವೆಲ್ ಆಸ್ CEO ಆಫ್ ಅವರ್ ಚಾನಲ್ ಮಲಪ್ಪ ಜೋತವರ್ ಸಾಹೇಬ್ರಿದ್ದಾರೆ. ಸರ್, ತಮಗೆ ಸ್ವಾಗತ. RSS ವಿಚಾರವಂತೂ ಜೋರಾಗಿ ನಡೀತಾ ಐತೆ. ಮೊನ್ನೆ ಒಬ್ರು ದಲಿತ ಸಂಘದ ಲೀಡರ್ ಒಬ್ರು ಮಾತನ್ನ ಹೇಳ್ತಾರೆ. ಅದೇನಪ್ಪ ಅಂತಂತಂದ್ರೆ, ಕೈ ಪೆನ್ ಕೊಡ್ರು ಅಂತಂದ್ರೆ ಲಾಠಿ ಕೊಡ್ತಾರೆ ಇವರು. ಲಾಠಿ ತಿರುತ್ತಾ ಅಡ್ಡಾಡ್ಲಿ, ನವ ಪೀಳಿಗೆಗಳನ್ನ ಹಾಳು ಮಾಡ್ತಿದ್ದಾರೆ ಅನ್ನುವಂಥ ಮಾತನ್ನ ಹೇಳಿದ್ರು. ಇದು ಎಷ್ಟರ ಮಟ್ಟಿಗೆ ಸತ್ಯ, ಎಷ್ಟರ ಮಟ್ಟಿಗೆ ಸುಳ್ಳು? RSS ಲಾಠಿ ಹಾಕ್ಕೊಡ್ತು ಅನ್ನೋದು ಇವತ್ತಿಗೂ ರಹಸ್ಯ. ಅದು ಸೀಕ್ರೆಟ್, ಎಲ್ಲೂ ಹೇಳ್ಕೊಳಕ್ಕೂ ಹೋಗೋದಿಲ್ಲ. ಯಾಕಪ್ಪ ಅಂತಂದ್ರೆ, ಇಲ್ಲೇ ಸ್ವತಂತ್ರ ಹೋರಾಟದಲ್ಲಿ RSS ಭಾಗವಹಿಸ್ತಾ ಹೌದು ಬಿಡಪ್ಪ, ಏನೋ ಒಂದು ಇವರು ಉಗ್ರವಾದ ವಿಶ್ವಾಸ ಇಟ್ಟಂತವ್ರು ಹೋರಾಟ ಮಾಡಿದಾರೆ ಅಂದ್ರೆ ಹೋರಾಟ ಮಾಡಿದಾರೆ ಅಂತಂದ್ರೆ ಮಾಡಿಲ್ಲ. ಮತ್ತೆ ವೀರ್ ಸಾವರ್ಕರ್ ಸ್ವಲ್ಪ ಆರಂಭ ಹಂತದಲ್ಲಿ ಏನೋ ಹೋರಾಟ ಮಾಡಿ, ಬಟ್ ಅದು ಕೂಡ ಸೆಕ್ಯುಲರಿಸ್ಟಿಕ್ ಐಡಿಯಾಗಳನ್ನ ತಗೊಂಡು ಮಾಡಿದಾರೆ. ಅದು ವೀರ್ ಸಾವರ್ಕರ್ ಅವರು ಸೆಕ್ಯುಲರಿಸ್ಟಿಕ್ ಐಡಿಯಾ, ಮೂಲಭೂತವಾದಂತಹ ಐಡಿಯಾಲಜಿ ಮೇಲೆ ಮಾಡಿಲ್ಲ. ಅವರು ಮಾಡಿಲ್ಲ. ಇನ್ನು ಯಾರಪ್ಪ ಯಾಕೆ ಮಾಡಿದ್ರು, ಇದನ್ನು ಏನು ಕಾರಣಕ್ಕೆ ಮಾಡಿದ್ರು ಅಂತ ಅವರ ಬಿಡಿಸಿಡಬೇಕಾಗ್ತದೆ ಅದನ್ನು. ಯಾಕಂತಂದ್ರೆ ನಮಗೆ ಲಾಠಿ ಅವಶ್ಯಕತೆ ಇಲ್ಲ. ನಮ್ಮ ಏನೋ ಶಕ್ತಿ ತೀರಿದ ಊರದಕ್ಕೆ ವಯಸ್ಸಾದ್ಮೇಲೆ ಊರದಕ್ಕೆ ಲಾಠಿ ಬೇಕಷ್ಟೇ ವಿನ ಅದು ಲಾಠಿ ತಗೊಂಡು ಇದೇನು ಬಡದಾಡಕ್ಕೆ. ನಾನೊಂದು ಪ್ರಶ್ನೆ ಕೇಳ್ತೀನಿ, ಗಾಂಧೀಜಿ ಅವ್ರ ಕೈಯಲ್ಲಿ ಲಾಠಿ ಬೇಕಿತ್ತ? ಲಾಠಿ ವಯಸ್ಸಾಗಿತ್ತು ಪಾಪ ಅವ್ರಿಗೆ. ಗಾಂಧಿ ಅವರು ಪಕ್ಕ ಅಹಿಂಸವಾದಿ, ವಯಸ್ಸಾಗಿತ್ತು. ಆರಂಭದಲ್ಲಿ ಲಾಠಿ ಹಿಡಿದಿಲ್ಲ ಅವರು. ಭಾಳ ದೀರ್ಘವಾದ ವಾಕ್ ಅಂದ್ರೆ ಪಾದಯಾತ್ರೆ ಮಾಡೋ ಸಂದರ್ಭದಲ್ಲಿ ಅನಿವಾರ್ಯ ಕೆಲವಷ್ಟು ಹಿಡಿದಿದ್ರು ಅವರು. ಆದರೆ ಎಲ್ಲೂ ಯಾವ ಸಂದರ್ಭದಲ್ಲೂ ಲಾಠಿ ಪ್ರಯೋಗ ಮಾಡಬೇಕು, ಹೀಗೆ ಕಲಿಬೇಕು, ತಿರುಗಬೇಕು, ಮಾಡಬೇಕು ಅನ್ನೋಂಥದ್ದನ್ನ ಅಂದ್ರೆ ಒಬ್ಬ ಇಲ್ಲಿ ವೈರಿ ಇದ್ದಾನ, ಅವನು ವೈರಿನ ಹೊಡಿಯೋದಕ್ಕೆ ಕೋಲ್ಬೇಕು ಅನ್ನುವಂಥದ್ದನ್ನ ಸಾಂಕೇತಿಕವಾಗಿ ಯಾರನ್ನ ವೈರಿ ಅಂತ ಬಿಂಬಿಸ್ತಾ ಇದ್ದಾರೆ ಇವರು. ಹಿಂದುತ್ವದ ವಿರೋಧಿಗಳು ಯಾರಿದ್ದಾರೆ ಅವರು ಬಾಯಿನ ಅನ್ನುವುದು ಕೆಲವೊಂದು ಒಪ್ಪಂದಾಗ ಅಂತಾರೆ ಅವರು. ಕಾಂಗ್ರೆಸ್ ಅಂದ್ರೆ ಏನಪ್ಪ, ಅಪೀಸ್ಮೆಂಟ್ ಅಂತೆಲ್ಲ ಅಂದ್ರೆ ಮುಸ್ಲಿಮರ ಅಥವಾ ಇಸ್ಲಾಂ ಧರ್ಮದ ವಿರೋಧವಾಗಿ ಅವರು ಕಾರ್ಯಕ್ರಮ ಮಾಡೋದು ಹಮ್ಮಿಕೊಂಡು ಬಂದಿದ್ದಾವೆ. ಹೀಗಾಗಿ ಅದನ್ನು ವಿರೋಧಿಸುವಂಥದ್ದು. ಜೊತೆಗೆ ಮೂಲತಃ RSS ಅನ್ನುವಂಥದ್ದು 1925 ಸ್ಟಾರ್ಟ್ ಆದಾಗ ಹೆಡಗೇವಾರ್ ಅವರಾಗಿರ್ಬೋದು, ನಂತರ ಬಂತ ಗುರು ಗೋಳ್ವಾಲ್ಕರ್ ಅವರಾಗಿರ್ಬೋದು, ಅವರಿಂದ ವಿಶೇಷ ಟ್ರಸ್ಟ್ ಕೊಟ್ಟಿದ್ದೇನಪ್ಪ ಅಂತಂದ್ರೆ, ಇಲ್ಲಿ ಸಾಮಾಜಿಕವಾಗಿ ಏನಪ್ಪ ಅಂದ್ರೆ ಮೇಲ್ವನ್ಯರ ಕೈಲಿ ಇರ್ಕೊಂಡು ಹೋಗ್ಬೇಕು, ಮೆರಿಟ್ ಆಧಾರ ಮೇಲೆ ಅಂದ್ರೆ ತಮ್ಮ ಜನ ಅಷ್ಟೇ ಕರಿಬೇಕು ಅನ್ನೋಂಥ ವಿಷಯ ಇತ್ತು ಏನೋ. ಅವ್ರ ಬಿಹೇವಿಯರ್ ನೋಡಿದ್ರೆ ಹಂಗೆ ಅನಿಸ್ತದೆ ಯಾರಿಗೆ ಆದರೂ. ಅದಕ್ಕಾಗಿ ಅವ್ರು ಯಾರೋ ಪಾಪ ಅಂತಿದ್ದು ಸುಳ್ಳಿನಲ್ಲ, ಪೆನ್ ಕೊಡ್ಬೇಕಾಯ್ತು, ಲಾಠಿ ಹಾಕಿ ಕೊಟ್ರಿ ಇವ್ರು ಎಲ್ಲರಿಗೂ ಅಂತೆಲ್ಲ. ನಿಜವಾಗಿಯೂ ಪೆನ್ ಕೊಟ್ಟಿದ್ರೆ ಇತಿಹಾಸದಲ್ಲಿ ನಾವು ತಿರುಗಿ ನೋಡಿದಾಗ ಪೆನ್ ಇವ್ರು ಕೊಟ್ಟಿದ್ರೆ ಇವತ್ತು ಇಡೀ ದೇಶ ಅಂದ್ರೆ ಎರಡು ಮಾತ್ರ ಇಲ್ಲ. ಬಹುಸಂಖ್ಯಾತರಿಗೆ ಎಜುಕೇಶನ್ ಇಲ್ವಲ್ಲ, ಎಜುಕೇಶನ್ ನೀಡಿಲ್ವಲ್ಲ. ಅದನ್ನ ಪೆನ್ ಕೊಡೋದು ಅಂದ್ರೆ ಇದರ ಅರ್ಥ ನೀಡಬೇಕು ಅಂತ ಆ ಪ್ರಯತ್ನ ಯಾಕೆ ಮಾಡಲಿಲ್ಲ ಇದು ಅನ್ನೋದು ಇವತ್ತು ಅವ್ರ ಪ್ರಶ್ನೆ. ಯಾಕಂದ್ರೆ